ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ವೆಜ್ ಹೈದ್ರಾಬಾದಿ ಬಿರಿಯಾನಿ ಮಾಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಪೈಸಿಯಾಗಿ, ಜ್ಯೂಸಿಯಾಗಿ ಮತ್ತು ಉದುದ್ರಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಾನಿಲ್ಲಿ ಕಲ್ಲರ್ ಆ್ಯಡ್ ಮಾಡಿಲ್ಲ. ಕಲ್ಲರ್ ಆ್ಯಡ್ ಮಾಡಿದ್ರೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಹೆಲ್ತ್ಗೆ ಒಳ್ಳೇದಲ್ಲ ಅಂಥೇಳಿ ಕಲ್ಲರ್ನ ಆ್ಯಡ್ ಮಾಡಿಲ್ಲ. ನೀವು ಬೇಕಂದರೆ ಕಲ್ಲರ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ವೆಜ್ ಹೈದ್ರಾಬಾದಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಪಲಾವ್ ಲೀಫ್ ಮತ್ತು ಸ್ಟಾರ್, ಅನಾನಸ್ ಫ್ಲವರ್, ಮರಾಠಿ ಮೊಗ್ಗು ಮತ್ತು ಏಲಕ್ಕಿ 2 ಇದನ್ನಿಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಸಾಲ ಪದಾರ್ಥ ಬಂದು ನೋಡಿ, ಇದು ಬಿರಿಯಾನಿ ಮಸಾಲ ಪೌಡರ್ 1.5 ಸ್ಪೂನ್, ಚಿಲ್ಲಿ ಪೌಡರ್ 1.5 ಸ್ಪೂನ್ ಮತ್ತು ಧನಿಯಾ ಪೌಡರ್ 1.5 ಸ್ಪೂನ್, ಇದು ಗರಂ ಮಸಾಲ 1 ಸ್ಪೂನ್, ಇದು ಜೀರಾ ಪೌಡರ್ ಅರ್ಧ ಸ್ಪೂನ್, ಇದು ಸೋಂಪು ಪುಡಿನ ಮಾಡ್ಕೊಂಡಿದ್ದೀನಿ. ಸೋಂಪುಗಳನ್ನ ಸ್ವಲ್ಪ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸೋಂಪು ಪೌಡರ್. ಇದನ್ನಿಷ್ಟನ್ನು ಇದರೊಳಗಡೆ ಇವಾಗ ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಜ್ಜಿಟ್ಟಿರೋವಂಥದ್ದು. ಇಷ್ಟು ಬೀನೀಸ್, ಕ್ಯಾರೆಟ್, ಇದು ಕೋಲ್ನೋಲ್, ಇದು ಪೊಟೊಟೊ, ಇದು ಟೊಮೊಟೊ, ಇದು ಮತ್ತು ಚಿಲ್ಲಿ 3 ಪೀಸ್ನ ಮಾಡಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಅರ್ಧ ತೊಗೊಂಡು ಈ ಥರ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ, ಪೀಸ್ ಮಾಡಿರೋಂಥದ್ದು. ಮತ್ತು ಕ್ಯಾರೆಟ್ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕೋಲ್ನೋಲ್ ನೋಡಿ, ಪೀಸ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೊಟೊಟೊ, ನೆಕ್ಸ್ಟ್ ಕ್ಯಾಪ್ಸಿಕಮ್ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಟೊಮೊಟೊವನ್ನು ಇಷ್ಟು ತೊಗೊಂಡಿದ್ದೀನಿ, ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಗ್ರೀನ್ ಚಿಲ್ಲಿ ಇದನ್ನು ಒಂದು 3 ಪೀಸನ್ನು ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ, 4ನ. ಸೊ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಮಶ್ರೂಮ್ ತೊಗೊಂಡಿದ್ದೀನಿ. ಸೊ ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪುದೀನ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇಷ್ಟನ್ನು ಮಾಡ್ಕೊಂಡಿರೋದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಆಯಲ್ಲು ಒಂದು 2-3 ಸ್ಪೂನಷ್ಟು ಇದರೊಳಗಡೆ ಆಯಿಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಂಬೆ ರಸ ತೊಗೊಂಡಿದ್ದೀನಿ, ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನೋಡಿ, ಎಣ್ಣೆ ಹಾಕ್ತಾ ಇದ್ದೀನಿ. ಹೋಲ್ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಮೊಗ್ಗು, ಅನಾನಸ್ ಫ್ಲವರ್ ಇಷ್ಟನ್ನು, ಪಲಾವ್ ಲೀಫ್ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪನೇ. ಸೊ ರೈಸ್ ಸ್ವಲ್ಪ ಟೇಸ್ಟ್ ಇಡಲಿ ಅಂತೇಳಿ. ನಂತರ ಅಕ್ಕಿ ಬೇಯಲಿಕ್ಕೆ ಬಾಸುಮತಿ ರೈಸು ಇವಾಗಲೇ ನೀವು ನೆನೆಸಿಟ್ಕೋಬೇಕು. ನಾವು ಒಗ್ಗರಣೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಅದಕ್ಕಿಂತ ಮುಂಚೆ ಬಾಸುಮತಿ ರೈಸನ್ನ ನೆನೆಸಿಟ್ಕೊಂಡು ನೀರು ಹಾಕ್ಕೊಬೇಕು. ನಂತರ ಫ್ರೈಡ್ ಆನಿಯನ್ನ ಹುರಿದು ಇಟ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ. ಇದು ನೆನೆಸಿಟ್ಟಿರುವಂಥ ವೆಜಿಟೇಬಲ್. ಸೊ ಇದನ್ನು ಒಂದು ಪಾತ್ರೆಗೆ ಈ ಥರ ಬಾಣಲಿಗೆ ಹಾಕ್ಕೊಂಡು ಅದೇ ಬಾಣಲಿಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋದನ್ನ ಮರ್ತೋಗಿದೆ, ಸಾರಿ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ನೀರನ್ನ ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಇದಕ್ಕೆ ಮತ್ತು ನಾವು ಆಯಲಲ್ಲಿ ಫ್ರೈಡ್ ಮಾಡಿದ್ವಲ್ಲ ಆನಿಯನ್ನು, ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ನೀವು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಕುದಿ ಬರೋವರೆಗೆ ಬಿಡಬೇಕು. ನೋಡಿ, ನಂತರ ಇಲ್ಲಿ ನೀರು ಕುದೀತಾ ಇದೆ. ಆ ಕುದೀತಾ ಇರೋ ನೀರಿಗೆ ಇಷ್ಟೊತ್ತಿಗೆ ಆಲ್ರೆಡಿ ನೀರು ಕುದ್ದಿರುತ್ತೆ. ಬಾಸುಮತಿ ರೈಸನ್ನ ನೆನೆಸಿಟ್ಟಿರೋದಂತನ ಅದರೊಳಗಡೆ ಹಾಕ್ಕೊಂಡು ಕುಕ್ ಮಾಡ್ಕೊಬೇಕು. ಸೊ ಕುಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ, ಕೆಳಗಡೆ ತಳ ಹಿಡಿಬಾರ್ದು ಅಂಥೇಳಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡ್ಕೊಂಡ ನಂತರ ಬಿಟ್ಬಿಟ್ರೆ ಸ್ವಲ್ಪ ಹೊತ್ತು ಅದು ಕುಕ್ ಆಗುತ್ತೆ. ನೋಡಿ, ಈ ಥರ ವೆಜಿಟೇಬಲ್ನು ಈ ಕಡೆ ಮಿಕ್ಸ್ ಮಾಡ್ಕೊಳ್ಳಿ. ಅದಿನ್ನು ಸ್ವಲ್ಪ ಕುದಿ ಎಲ್ಲ ಬರುತ್ತಲ್ಲ, ನೋಡಿ ಈ ಥರ ಬರುತ್ತಾ ಇದೆಯಲ್ಲ, ಆವಾಗ ಸ್ವಲ್ಪ ಆಫ್ ಮಾಡಿದ್ರೆ ಸಾಕು. ಯಾಕೆಂದರೆ ತಳದಲ್ಲಿ ಕೆಳಗಡೆ ಎಲ್ಲ ವೆಜಿಟೇಬಲ್ ಹಾಕ್ತೀವಲ್ಲ, ಆವಾಗ ಅದು ಬೆಂದೋಗುತ್ತೆ. ಇದಕ್ಕೆ ಸಫ್ರಾನ್ ಹಾಕ್ತಾಯಿದ್ದೀನಿ. ಸೊ ಗಂಜಿನೇ ತೊಗೊಂಡಿದ್ದೀನಿ. ಹಾಲು ಬೇಕಿದ್ರೆ ನೀವು ತೊಗೋಬೋದು. ನಾನು ಗಂಜಿ ತೊಗೊಂಡ್ರೆ ಅದರೊಳಗಡೆ ಬಾಸುಮತಿ ರೈಸ್ ಗಂಜಿ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಅದರೊಳಗಡೆ ಸಫ್ರಾನ್ ಸ್ವಲ್ಪನೇ ಇತ್ತು, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಕಲ್ಲರ್ ಹಾಕ್ಕೋತೀನಿ ಅಂದರೆ ಕಲ್ಲರ್ ಹಾಕ್ಕೋಬೋದು. ನೋಡಿ, ನಂತರ ಇವಾಗ ಅನ್ನದ ಹರಳು ನೋಡ್ಕೊಬೇಕು. ಅನ್ನದ ಅಗ್ಳು ಅಂತೀವಲ್ಲ, ಅದನ್ನು ಈ ಥರ ಮುಟ್ಟಿದ್ರೆ ಅದು ಕಟ್ಟಾಗಬೇಕು. ಆವಾಗ ಸ್ವಲ್ಪ ಅರ್ಧ ಇನ್ನೂ ಬೇಯಬೇಕಾಗಿರುತ್ತೆ. ಸೊ ಅದನ್ನು ಅಷ್ಟರೊಳಗಡೆ ಬಸ್ತಿ ಇಟ್ಕೊಂಡ್ಬಿಡ್ಬೇಕು. ಎಲ್ಲ ವೆಜಿಟೇಬಲ್ನು ಒಂದು ಪಾತ್ರೆ ತೊಗೊಂಡು ಅದ್ರ ಕೆಳಗಡೆ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಅದಕ್ಕೆ 1 ಸ್ಪೂನಷ್ಟು ಮನೆ ತುಪ್ಪ ಏನೈತೆ ಅದನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನಾವು ಮನೆಯಲ್ಲೇ ಮಾಡಿರೋಂತಹ ತುಪ್ಪ. ಸೊ ಆ ತುಪ್ಪನ ಇದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಇದರೊಳಗಡೆ ನೀವು ಲೇಯರ್ ಆಗಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ರೈಸ್ ಹಾಕ್ಕೊಂಡು ಮತ್ತೆ ರೈಸ್ ಎಲ್ಲ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು.
ನೋಡಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮಾಮೂಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಫ್ರೈಡ್ ಆನಿಯನ್ನು ಈ ಥರ ತುಪ್ಪ 1 ಸ್ಪೂನು ಈ ಥರ ಲೇಯರ್ ಥರ ಮಾಡ್ಕೊತಾ ಬರಬೇಕು. ನೀವು ಎಷ್ಟು ರೈಸ್ ಬೇಯಿಸ್ಕೊಂಡಿರ್ತೀರೋ ಅಷ್ಟ್ರ ಮೇಲೆ ಗ್ರೇವಿನ ಮಾಡ್ಕೊಳ್ಳಿ. ಜಾಸ್ತಿ ಗ್ರೇವಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದ್ರ ಮೊಸರು ಬಜ್ಜಿ ಕೂಡ ನೀವು ಮಾಡ್ಕೋಬೋದು. ನಂತರ ನಾವು ತರಕಾರಿಯಲ್ಲಿ ಉಳ್ದಿತ್ತಲ್ಲ ಸಾಂಬಾರು ರಸಮ್ ಥರ, ಅದನ್ನು ಮೇಲ್ಗಡೆ ರೈಸ್ ಮೇಲೆ ಹಾಕ್ಕೊತಾ ಇದ್ದೀನಿ. ಇದು ಸಫ್ರಾನ್ ಕಲ್ಲರು, ಇನ್ನೂ ಸ್ವಲ್ಪ ಕಲ್ಲರ್ ನೆನೆಸ್ಬೇಕಿತ್ತು. ಸೊ ನಂತರ ಇದನ್ನು ಇದರೊಳಗಡೆ ಆ್ಯಡ್ ಮಾಡಿಕೊಂಡ್ರೆ ಹೈದರಾಬಾದಿ ದಮ್ ಬಿರಿಯಾನಿ ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗೋಕ್ಕೆ ತಯಾರಾಗುತ್ತೆ. ಈ ಥರ ಒಂದು ಪ್ಲೇಟ್ ಟೈಟಾಗಿರೋ ಪ್ಲೇಟನ್ನು ತೊಗೊಂಡು ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರನ್ನು ಟೈಟಾಗಿ ಕೂರಲಿ ಅಂತೇಳಿ ಅದ್ರ ಮೇಲೆ ಇಟ್ಕೊತಾ ಇದ್ದೀನಿ. ನೋಡಿ ಅವಾಗ ನಡ್ಕೊಂಡು ಸ್ವಲ್ಪ ಕುಕ್ ಆದಮೇಲೆ ನೀರು ಬಿಸಿ ಬಂದಿರುತ್ತೆ ನನಗೆ. ಸೊ ನೀರು ಬಿಸಿ ಬಂದಿದಾಗ ನನಗೆ ಆಲ್ಮೋಸ್ಟ್ ಅಲ್ಲಿ ಇದು ಕುಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ನೋಡಿ, ಏಕೆಂದರೆ ಪಾತ್ರೆ ಕೂಡ ತುಂಬ ಗಟ್ಟಿಯಾಗಿರೋದ್ರಿಂದ ತಳ ಏನು ಹಿಡಿಯೋಲ್ಲ. ಎಷ್ಟು ನೋಡ್ತಾ ಇರ್ಬೋದು ನೀವೇ ಎಷ್ಟು ಉದುದ್ರಾಗಿ ಬಾಸುಮತಿ ರೈಸಿಂದ ಆಗಿರುವಂಥ ಹೈದರಾಬಾದಿ ಬಿರಿಯಾನಿ ರೆಡಿಯಾಗಿದೆ ಅಂತ. ತುಂಬ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನೀವು ಮೊಸರು ಬಜ್ಜಿ ಮಾಡ್ಕೊಳ್ಳಿ, ನಿಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ ನಾನು ಮಾಡಿರೋ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ಚೆನ್ನಾಗಿತ್ತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.